ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿಯನ್ನು ಮೆಚ್ಚಿದ್ದಾರೆ ಅಮಿತಾಬ್ ಬಚ್ಚನ್. ಏನು ಒಂದು ಸ್ವಲ್ಪ ದಿನದ ಹಿಂದೆ ರಿಷಬ್ ಶೆಟ್ಟಿ ಹೋಗಿದ್ರು ಕೌನ್ ಬನೇಗಾ ಕರೋಡ್ಪತಿ ಒಂದು ಕಾರ್ಯಕ್ರಮಕ್ಕೆ. ಆ ಒಂದು ಸಮಯದಲ್ಲಿ ರಿಷಬ್ ಶೆಟ್ಟಿ ಮತ್ತು ಅಮಿತಾಬ್ ಬಚ್ಚನ್ ಇಬ್ಬರು ಕೂಡ ಮಾತನಾಡ್ತಾರೆ. ಕಾಂತಾರ ನೋಡಿ ಬಚ್ಚನ್ ಮಗಳು ಏನಂದ್ರು ಗೊತ್ತಾ ನಿಮಗೆ? ಮಾತಾಡಿದ್ದಾರೆ, ಹೇಳಿದ್ದಾರೆ. ರಿಷಬ್ ಶೆಟ್ಟಿ ಬಗ್ಗೆ ಬಿಗ್ಬಿ ಅಮಿತಾಬ್ ಬಚ್ಚನ್ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಮಿತಾಬ್ ಬಚ್ಚನ್ ನಡೆಸಿಕೊಡುವಂತಹ ಒಂದು ಕೌನ್ ಬನೇಗಾ ಕರೋಡ್ಪತಿ ಒಂದು ಶೋ ಏನಿದೆ ಅಲ್ಲಿ ಮಾತನಾಡಿದ್ದಾರೆ. ಈ ವೇಳೆ ಅಮಿತಾಬ್ ಬಚ್ಚನ್ ಕಾಂತಾರದ ಬಗ್ಗೆ ಕೂಡ ಮಾತನಾಡಿ ಸಿನಿಮಾದ ಬಗ್ಗೆ ರಿಷಬ್ ಜೊತೆ ಈ ಒಂದು ಸಿನಿಮಾದ ಬಗ್ಗೆ ಒಂದು ಅಚ್ಚರಿಯ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನಾನು ನಿಮ್ಮ ಒಂದು ಸಿನಿಮಾಗಳನ್ನು ನೋಡಿಲ್ಲ, ಅದಕ್ಕೆ ಯಾಕಂದರೆ ನೀವೇನು ಮಾಡಿದರೆ ಅದನ್ನು ನಾನು ನೋಡೋಕ್ಕಾಗಿಲ್ಲ, ಇದಕ್ಕೆ ನಾನು ನಿಮ್ಮ ಹತ್ರ ಒಂದು ಕ್ಷಮೆ ಕೇಳ್ತೀನಿ. ಯಾಕಂದರೆ ನೋಡಿ, ನನಗೆ ಒಂದು ಸಮಯ ಇಲ್ಲ, ನನ್ನ ಶೆಡ್ಯೂಲ್ ಹೇಗಿರುತ್ತೆ ಎಂಬುದು ನಿಮಗೆ ಗೊತ್ತೇ ಇರುತ್ತೆ, ತಿಳಿದಿರುತ್ತೆ ಅಲ್ವೇ ಅಂತ ಹೇಳ್ತಾರೆ. ಆದರೆ ನನ್ನ ಮಗಳು ಶ್ವೇತಾ ಬಚ್ಚನ್ ಏನಿದ್ದಾರೆ ಅವರು ನಿಮ್ಮ ಸಿನಿಮಾ ನೋಡಿದ್ದಾರೆ. ಆ ಬಳಿಕ ನನ್ನ ಮಗಳು ಕೆಲ ದಿನ ನಿದ್ರೆನೇ ಮಾಡಿರಲಿಲ್ಲ, ಅಷ್ಟು ಚೆನ್ನಾಗಿದೆ ನಿಮ್ಮ ಸಿನಿಮಾ, ಅಂದರೆ ಭಯ ಕೂಡ ಆಗಿದೆ. ನಿಮ್ಮ ನಟನೆಗೆ ನನ್ನ ಮಗಳು ಫಿದಾ ಆಗಿಬಿಟ್ಟಿದ್ದಾಳೆ ಅಂತ ಅಮಿತಾಬ್ ಬಚ್ಚನ್ ಹೇಳಿರುವಂಥದ್ದು. ಕೊನೆಯ ಕ್ಷಣದ ಒಂದು ದೃಶ್ಯ ಏನಿದೆ ಆ ಸಿನಿಮಾದಲ್ಲಿ, ಅದು ನಿಜವಾಗಿಯೂ ಕೂಡ ನನ್ನ ಮಗಳಿಗೆ ತುಂಬ ಇಷ್ಟ ಆಗಿದೆ. ನನ್ನ ಮಗಳು ನಿಮ್ಮ ಒಂದು ನಟನೆಗೆ ಫಿದಾ ಆಗಿಬಿಟ್ಟಿದ್ದಾಳೆ ಅಂತ ಹೇಳಿ ಅಮಿತಾಬ್ ಬಚ್ಚನ್ ರಿಷಬ್ ಶೆಟ್ಟಿಯ ಬಗ್ಗೆ ಮಾತನಾಡಿರ್ಬೋದು. ಒಂದು ಕನ್ನಡ ಚಿತ್ರರಂಗದ ನಟ ಕೌನು ಬನೇಗಾ ಒಂದು ಕರೋಡ್ಪತಿ ಒಂದು ಶೋಗೆ ಹೋಗಿ ಅಲ್ಲಿ ಶೋವನ್ನು ನಡೆಸ್ಕೊಳ್ಳುವಂತಹ ಒಂದು ಬಿಗ್ ಅಮಿತಾಬ್ ಬಚ್ಚನ್ ನಮ್ಮ ಒಂದು ಕನ್ನಡ ಚಿತ್ರದ ಬಗ್ಗೆ, ಕನ್ನಡ ನಟನ ಬಗ್ಗೆ ಮಾತನಾಡ್ತಾರೆ ಅಂತಂದರೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ನಿಜಕ್ಕೂ ಕೂಡ ಇದು ಒಂದು ಇಡೀ ಒಂದು ಕರ್ನಾಟಕದ ಜನತೆಗೆ ಖುಷಿ ಪಡುವಂತಹ ವಿಚಾರ. ಅಥವಾ ಒಂದು ದೊಡ್ಡ ಆ್ಯಕ್ಟರ್ ಏನಿದ್ದಾರೆ ಅವರು ರಿಷಬ್ ಶೆಟ್ಟಿ ಬಗ್ಗೆ ಹೇಳ್ತಾರೆ, ಶೋದಲ್ಲಿ ಮಾತಾಡಬೇಕಾದ ಪ್ರಶ್ನೆಗಳನ್ನು ಕೇಳ್ತಾ ಅವರು ಆ ಒಂದು ಶೋನಲ್ಲಿ ರಿಷಬ್ ಶೆಟ್ಟಿ ಕೂಡ ತಾನು ಬಂದಂಥ ಒಂದು ಆದಿಯನ್ನು ಕೂಡ ಅಮಿತಾಬ್ ಬಚ್ಚನ್ ಜೊತೆ ಹಂಚಿಕೊಂಡಿರುವಂಥದ್ದು. ಏನಂದರೆ ಹೇಗೆ ಬೆಳೆದು ಬಂದರು, ನನ್ನ ಬದುಕು ಹೇಗಿತ್ತು, ಅವೆಲ್ಲವೂ ಕೂಡ ಮಾತುಕತೆ ಆಗುತ್ತೆ. ಬರೀ ಆ ಒಂದು ಶೋನಲ್ಲಿ ಬರೀ ಕ್ವಶನ್ ಆನ್ಸರ್ ಮಾತ್ರ ಇರಲ್ಲ, ಕೆಲವೊಂದು ವಿಚಾರಗಳನ್ನು ಹಂಚ್ಕೊಳ್ತಾ ಮಾತಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಬರುತ್ತೆ. ಯಾಕಂದರೆ ಇತ್ತೀಚೆಗೆ ರಿಷಬ್ ಶೆಟ್ಟಿ ನಟನೆಯ ಕಾಂತಾರ ಚಾಪ್ಟರ್ 1 ಸಿನಿಮಾ ಬಿಡುಗಡೆ ಆಗಿತ್ತು. ಸಾಕಷ್ಟು ಜನರು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ರು. ಹೀಗಾಗಿ ಈಗಿರುವಾಗ ಈ ಒಂದು ಶೋಗೆ ಆಹ್ವಾನ ಬಂದಿರುತ್ತೆ, ಹೋಗಿರ್ತಾರೆ ರಿಷಬ್ ಶೆಟ್ಟಿ. ಹಾಗೆ ಹೋದಂತಹ ಒಂದು ಸಮಯದಲ್ಲಿ ಮಾತುಕತೆ ಆಗುತ್ತೆ. ಅವಾಗ ಹೇಳ್ತಾರೆ ಅಮಿತಾಬ್ ಬಚ್ಚನ್ ಅವರು, ನೋಡಿ ನಿಮ್ಮ ಸಿನಿಮಾನ ನಾನು ನೋಡಿಲ್ಲ, ಆದರೆ ನನ್ನ ಮಗಳು ನೋಡಿದ್ದಾಳೆ, ತುಂಬ ಇಷ್ಟಪಟ್ಟಿದ್ದಾಳೆ. ಅದು ನೋಡಿದ ಮೇಲೆ ಒಂದು ಸ್ವಲ್ಪ ದಿನ ನಿದ್ದೆ ಕೂಡ ಮಾಡಿಲ್ಲ ನನ್ನ ಮಗಳು, ಅಷ್ಟರ ಮಟ್ಟಿಗೆ ನಿಮ್ಮ ಒಂದು ಸಿನಿಮಾ ಇಷ್ಟ ಆಗಿದೆ. ಅದರಲ್ಲಿಯೂ ಕೂಡ ನಿಮ್ಮ ನಟನೆ ಅಂತೂ ನಿಜಕ್ಕೂ ಕೂಡ ತುಂಬ ಉತ್ತಮವಾಗಿದೆ. ನನ್ನ ಮಗಳು ನನ್ನ ಜೊತೆ ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾಳೆ. ಹೀಗಾಗಿ ನಾನು ನಿಮಗೆ ಈ ಒಂದು ವಿಚಾರವನ್ನು ಹೇಳ್ತಾ ಇದ್ದೀನಿ. ಆದರೆ ನಾನು ನೋಡಿಲ್ಲ, ಆದರೆ ನನ್ನ ಮಗಳು ನೋಡಿದ್ದಾಳೆ, ನಿಮಗೆ ಫ್ಯಾನ್ ಆಗಿಬಿಟ್ಟಿದ್ದಾಳೆ ನನ್ನ ಮಗಳು ಅಂತ ಹೇಳಿ ಅಮಿತಾಬ್ ಬಚ್ಚನ್ ನಮ್ಮ ಕಾಂತಾರ ಚಿತ್ರದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವಂಥದ್ದು. ಮತ್ತು ರಿಷಬ್ ಶೆಟ್ಟಿ ಅವರ ಬಗ್ಗೆ ಕೂಡ ಮಾತನಾಡಿರುವಂಥದ್ದು. ನಿಮ್ಮ ಒಂದು ಸಿನಿಮಾದ ಕೊನೆಯ ಕ್ಷಣದ ದೃಶ್ಯ ಏನಿದೆ, ಕ್ಲೈಮ್ಯಾಕ್ಸ್ ಸೀನ್ ಏನಿದೆ, ಅದು ಕೂಡ ಎಲ್ಲ ಒಂದು ಸಿನಿಮಾದಲ್ಲಿ ಬರುವಂತಹ ದೃಶ್ಯಗಳಿಂದ ತುಂಬ ವಿಭಿನ್ನವಾಗಿದೆ. ಅದರಲ್ಲಿ ನಿಮ್ಮ ಒಂದು ನಟನೆ ತುಂಬ ಉತ್ತಮವಾಗಿದೆ ಅಂತ ಹೇಳಿ ಅಮಿತಾಬ್ ಬಚ್ಚನ್ ರಿಷಬ್ ಶೆಟ್ಟಿಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಕನ್ನಡ ಚಿತ್ರರಂಗ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗಿ ಬೆಳೆಯೋಕ್ಕೆ ಸಾಕಷ್ಟು ಜನರು ಶ್ರಮಪಟ್ಟಿದ್ದಾರೆ. ಅದರಲ್ಲಿ ರಿಷಬ್ ಶೆಟ್ಟಿ ಅವರು ಕೂಡ ಒಬ್ಬರು. ಈಗ ಕಾಂತಾರ ಸಿನಿಮಾ ಏನಿದೆ ಎಷ್ಟು ದೊಡ್ಡ ಮಟ್ಟದ ಒಂದು ಯಶಸ್ಸನ್ನು ಕಂಡಿದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಆದರೆ ಈ ಒಂದು ವಿಚಾರದಲ್ಲಿ ರಿಷಬ್ ಶೆಟ್ಟಿ ಅವರಿಗೆ ಪ್ರತ್ಯೇಕವಾಗಿ ಒಂದು ರೀತಿಯ ಮೆಚ್ಚುಗೆ ವ್ಯಕ್ತವಾಗಿದೆ, ಅದು ಅಮಿತಾಬ್ ಬಚ್ಚನ್ ಅವರಿಂದ. ಈ ಒಂದು ಶೋನಲ್ಲಿ ದೊಡ್ಡ ನಾಯಕರು ಮತ್ತು ಬೇರೆ ಬೇರೆ ವ್ಯಕ್ತಿಗಳು ಬರ್ತಾ ಇರ್ತಾರೆ. ಹೀಗಾಗಿ ಈ ಒಂದು ಶೋಗೆ ರಿಷಬ್ ಶೆಟ್ಟಿಗೆ ಆಹ್ವಾನ ಸಿಕ್ಕಿದ್ದು ನಿಜಕ್ಕೂ ಕೂಡ ಅದೊಂಥರ ವಿಶೇಷ. ಆದರೆ ಆ ಒಂದು ಶೋನಲ್ಲಿ ಅಮಿತಾಬ್ ಬಚ್ಚನ್ ಅವರು ರಿಷಬ್ ಶೆಟ್ಟಿಯ ಬಗ್ಗೆ ಈ ರೀತಿಯಾಗಿ ಮಾತನಾಡಿದ್ದು ಮುಖ್ಯವಾಗಿ, ಮತ್ತು ಅವರ ಮಗಳಿಗೆ ಈ ಒಂದು ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ಇಷ್ಟ ಆಗಿದ್ದನ್ನು ಅಮಿತಾಬ್ ಬಚ್ಚನ್ ಅವರೇ ಹೇಳ್ಕೊಂಡಿದ್ದು ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ಎಲ್ರಿಗೂ ಕೂಡ ಖುಷಿಯಾಗಿದೆ ಕನ್ನಡ ಚಿತ್ರರಂಗದಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.